ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಬರುವ 6 ತಿಂಗಳಲ್ಲಿ ಒಳ್ಳೆಯದಾದಂತಹ ಲಾಭವನ್ನ ಪಡೆಯಲಿದ್ದಾರೆ. ಈ ನಮ್ಮ ದ್ವಾದಶ ರಾಶಿ ಫಲಗಳಲ್ಲಿ ಎಲ್ಲಾ ರಾಶಿಗಳಿಗೂ ಸಹ ಒಳ್ಳೆಯದಾದಂತಹ ಅನುಕೂಲಕರವಾದಂತಹ ಒಂದು ಫಲ ಉಂಟಾಗಲಿದೆ. ಅದು ಕೂಡ ಈ ಒಂದು ಗುರುಗ್ರಹ ಮತ್ತು ಶನಿ ಗ್ರಹ, 2 ಗ್ರಹಗಳ ಒಟ್ಟಾರೆ ಸಾಗಾಣಿಕೆಯಿಂದಾಗಿ ಅಂತ ಹೇಳ್ಬಹುದಾಗಿದೆ. ಹಾಗಾಗಿ ಈ ಗುರುಗ್ರಹ ಮತ್ತು ಶನಿ ಗ್ರಹ 2 ಗ್ರಹಗಳ ಒಟ್ಟಾರೆ ಸಾಗಾಣಿಕೆಯ ಫಲಿತಾಂಶ ಯಾವ ರೀತಿಯಾಗಿ ಅಂತ ತಿಳಿಸುತ್ತಾನೆ. ವೀಕ್ಷಕರೇ, ಗುರುವು ಸಾಮಾನ್ಯವಾಗಿ ಒಳ್ಳೆಯ ಫಲಿತಾಂಶ ನೀಡುವನು, ಹಾಗೆ ಶನಿಯು ಕೆಟ್ಟ ಪರಿಣಾಮ ಬೀರುವನು ಎಂದು ಹೇಳಲಾಗುವುದು. ಅದು ಸರ್ವೇ ಸಾಮಾನ್ಯ. ಎಲ್ಲರಿಗೂ ಸಹ ಶನಿ ಅಂದ್ಕೂಡಲೇ ಅಯ್ಯೋ ಏನಪ್ಪ ಸಮಸ್ಯೆ ಇದು, ಏನಪ್ಪ ಕಿರಿಕಿರಿ ಇದು ಅನ್ನೋದು ಉಂಟಾಗುತ್ತಲ್ವಾ. ಆದರೆ ಹಾಗಿರೋದಿಲ್ಲ. ಶನಿ ಕೂಡ ನಮಗೆ ಒಳ್ಳೆಯದನ್ನ ಮಾಡ್ತಾನೆ ಅನ್ನುವುದನ್ನ ಈ ಒಂದು ಸಮಯದಲ್ಲಿ ತಿಳಿಸಲಾಗಿದೆ. ಹಾಗೆ ಎಲ್ಲ ರಾಶಿಗಳಿಗೂ ಸಹ ಈ ಒಂದು ಶನಿಯ ಒಂದು ಪ್ರಭಾವ ಒಳ್ಳೆತನವನ್ನ ಈ ಒಂದು 6 ತಿಂಗಳ ಕಾಲ ತನಕ ಎಲ್ಲ ರಾಶಿಗೂ ಸಹ ಗೊತ್ತಾಗಲಿದೆ ಎಂಬುದನ್ನು ಇಷ್ಟಪಡುತ್ತಾನೆ. ಇನ್ನು ಗುರುವು ಭಾವನಾತ್ಮಕವಾಗಿ ಫಲಿತಾಂಶವನ್ನು ನೀಡುತ್ತಾನೆ, ಹಾಗೆ ಶನಿಯು ಭಾವಕ್ಕೆ ಸಂಬಂಧಿಸಿದ ಫಲವನ್ನು ನೀಡುವನು. ಹಾಗೆ ಶನಿ ಗ್ರಹ ಮತ್ತು ಗುರುಗ್ರಹಗಳು ಪ್ರಮುಖವಾಗಿ 2 ಮುಖ್ಯ ಗ್ರಹಗಳು ಅಂತ ಹೇಳ್ಬೋದು. ಇವೆರಡು ಗ್ರಹಗಳು ಒಟ್ಟಾರೆ ಸಂಚರಿಸಿದಾಗ ವ್ಯಕ್ತಿಯ ಜಾತಕದಲ್ಲಿ ಅಥವಾ ಕುಂಡಲಿಯಲ್ಲಿ ಮತ್ತು ಇತರ ಗ್ರಹಗಳ ಮೇಲೂ ಕೂಡ ಪರಿಣಾಮ ಬೀರುತ್ತದೆ. ಹಾಗೆ ಗುರು ಮತ್ತು ಶನಿಯ ವಿರೋಧವು ಒಂದು ರೀತಿಯಲ್ಲಿ ಹುಣ್ಣಿಮೆಯಂತೆ ಇರುತ್ತದೆ. ಇದು ಗುರುವಿನ ಪರಿಕಾಷ್ಠತೆಯನ್ನು ಮತ್ತು ಶನಿಯ ಪ್ರಾಬಲ್ಯದ ಹಂತಕ್ಕೆ ಪರಿವರ್ತನೆಯನ್ನು ಕೂಡ ಸೂಚಿಸುತ್ತದೆ ಅಂತ ಹೇಳಲಾಗಿದೆ. ಹಾಗೆ ಈ 2 ಗ್ರಹಗಳು ಒಟ್ಟಾರೆ ಇರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಕಾರಾತ್ಮಕವಾದಂತಹ ಫಲಗಳು ಈ ಒಂದು ನಮ್ಮ ದ್ವಾದಶಿ ರಾಶಿಗಳ ಮೇಲೆ ಉಂಟಾಗಿದೆ ಅಂತ ಹೇಳಿ ಇಚ್ಛಿಸ್ತೇನೆ. ಹಾಗಾಗಿ ಈ ಒಂದು ಗುರುಗ್ರಹ ಮತ್ತು ಶನಿ ಗ್ರಹಗಳ ಒಟ್ಟಾರೆ ಸಂಚಲನದಿಂದಾಗಿ ಈ ಒಂದು ಕುಂಭ ರಾಶಿಯ ಮೇಲೆ ಯಾವ ರೀತಿಯಾದಂತಹ ನಮಗೆ ಸಕಾರಾತ್ಮಕ ಫಲ ಉಂಟಾಗಿದೆ ಎಂಬುದನ್ನು ನೋಡೋಣ. ವೀಕ್ಷಕರೇ, ಈ ಕುಂಭ ರಾಶಿ, ಈ ರಾಶಿಯವರಿಗೆ ಗುರು ಮತ್ತು ಶನಿಯು ಅಪಾರ ಕೃಪೆಯಿಂದ ಆ ರಾಶಿಯ ಮೇಲಿರುವುದು ಅಂತ ಹೇಳ್ಬೋದು. ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಕೃಪೆ ಅಂತ ಏನ್ ಹೇಳ್ತೀವಲ್ಲ, ಅದು ಈ ಒಂದು ರಾಶಿಯ ಮೇಲೆ ತೋರ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಸುಖ, ಸಂತೋಷ, ನೆಮ್ಮದಿ ಮತ್ತು ಸಂಪತ್ತಿನಿಂದ ತುಂಬಿರುವುದರಲ್ಲಿ ಯಾವುದೇ ರೀತಿಯಂತಹ ಸಂಶಯವಿಲ್ಲ. ಖಂಡಿತ 100ಕ್ಕೆ 100% ಅಷ್ಟು ಸುಖ, ಸಂತೋಷ, ನೆಮ್ಮದಿ ಈ ರಾಶಿಗೆ ಗುರುಗ್ರಹ ಮತ್ತು ಶನಿ ಗ್ರಹದ ಪರಿಣಾಮವಾಗಿ ಉಂಟಾಗಲಿದೆ ಅಂತ ಹೇಳ್ಬೋದು. ಹಾಗೆ ಈ ರಾಶಿಯವರಿಗೆ ಶನಿ ಗ್ರಹವು ವರ್ಷ ಪೂರ್ಣ ಅವರ ಒಂದು ರಾಶಿಯ ಮೇಲೆ ನೆಲೆಸಿರುತ್ತಾನೆ. ಹಾಗೆ 3ನೇ ಮತ್ತು 7ನೇ ಮತ್ತು 10ನೇ ಮನೆಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುವುದರ ಮೂಲಕ ಈ ರಾಶಿಯವರು ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿರ್ತಾರೆ, ಹಾಗೆ ಕಠಿಣ ಕೆಲಸಗಳನ್ನು ಸಹ ನಿಭಾಯಿಸ್ತಾರೆ. ಇನ್ನು ಈ ರಾಶಿಯ ಅಧಿಪತಿ ಶನಿ ಗ್ರಹದ ಉಪಸ್ಥಿತಿಯಿಂದಾಗಿ ವಿದ್ಯಾರ್ಥಿಗಳಿಗೂ ಸಹ ಅತ್ಯುತ್ತಮ ಯಶಸ್ಸನ್ನು ಕೂಡ ನೀಡುತ್ತದೆ. ಹಾಗೆ ಈ ರಾಶಿಯವರಿಗೆ 3ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ನಿಮ್ಮ ಒಂದು ಒಡ ಹುಟ್ಟಿದವರಿಂದ ಸಂಬಂಧದಲ್ಲಿ ಒಂದು ರೀತಿಯಾದಂತಹ ಸಾಮರಸ್ಯದ ಒಲವು ಕೂಡ ನೀಡುತ್ತದೆ, ಬಲಪಡಿಸುತ್ತದೆ ಆ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಅಂತ ಹೇಳಿ ತಿಳಿಸಲಾಗಿದೆ. ಅಷ್ಟೇ ಅಲ್ಲದೆ ತಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಕೂಡ ಮಾಧುರ್ಯ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕೂಡ ಕಾಣಲಿದ್ದಾರೆ. ಹಾಗೆ ಶನಿ ಗ್ರಹವು ಸಹ ಈ ರಾಶಿಯವರಿಗೆ ತನ್ನದೇ ಆದಂತಹ ಒಂದು ದಯೆ ಕೂಡ ತೋರುವನು. ವಿದ್ಯಾರ್ಥಿಗಳಿಗೆ ಯಶಸ್ಸು ಉಂಟಾಗಲಿದೆ ಮತ್ತು ಕೆಲಸದಲ್ಲಿ, ಅಂದರೆ ಈ ರಾಶಿಯಲ್ಲಿ ಇರುವಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿರುವವರಿಗೆ ಲಾಭ ಕೂಡ ಸಿಗಲಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಅದೃಷ್ಟದ ಸಂಪೂರ್ಣ ಬೆಂಬಲ ಈ ಒಂದು ರಾಶಿಗೆ ಅವರು ಪಡೆಯುತ್ತಾರೆ ಅಂತ ಹೇಳ್ಬಹುದಾಗಿದೆ. ಖಂಡಿತ ತುಂಬಾ ಚೆನ್ನಾಗಿದೆ ಈ 2 ಗ್ರಹಗಳ ಒಟ್ಟಾರೆ ಸಾಗಾಣಿಕೆಯಿಂದ ಅಂತ ಹೇಳ್ಬಹುದಾಗಿದೆ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.